ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಮಾ. ನಾನು ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ, ನಾನು ಇನ್ನು ಈ ಚಾನಲ್ ಈಗ ಏನು ವೀಡಿಯೋಸ್ ಹಾಕ್ತಾಯಿದ್ದೀನಿ ಆ ಚಾನಲಲ್ಲಿ ನೆಕ್ಸ್ಟ್ ನಾನು ಇನ್ನು ಕಟಿಂಗ್ ವಿಡಿಯೋ ಅಥವಾ ಎಂಬ್ರಾಯ್ಡ್ರಿ ವಿಡಿಯೋ ಯಾವುದನ್ನು ಶೇರ್ ಮಾಡಲ್ಲ ಫ್ರೆಂಡ್ಸ್. ನಾನು ಈಗ ಹೊಸ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ, LK ಫ್ಯಾಷನ್ ಆ್ಯಂಡ್ ಬೊಟಿಕ್. ನನ್ನ ಏನು ಶಾಪ್ ನೇಮ್ನಲ್ಲೇ ನಾನು ಇನ್ನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಓಪನ್ ಆಗಿದೆ, ಮತ್ತು ಇದು ಚಾನಲ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ. ನೆಕ್ಸ್ಟ್ ನಾಳೆ ಶುಕ್ರವಾರ, ಇವತ್ತು ಗುರುವಾರ. ಈಗ ನಾನು ಇವತ್ತೇ ಮಾಡಿ ಇದರಲ್ಲಿ ಅಪ್ಲೋಡ್. ಯಾಕೆ ಅಂತ ಅಂದರೆ ಸ್ವಲ್ಪ ಇದು ಚಾನಲ್ ಅಷ್ಟು ಚೆನ್ನಾಗಿ ಗ್ರೋತ್ ಆಗಲಿಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ಅಲ್ಲೇ ತುಂಬ ವರ್ಷ ಆಯಿತು, ಅಷ್ಟೊಂದೇನು ವ್ಯೂಸು ಮತ್ತು ಏನೂ ಇಲ್ಲ. ನನಗೆ ತುಂಬ ದಿನದಿಂದ ಬೇರೆ ಚಾನಲ್ ಕ್ರಿಯೇಟ್ ಮಾಡಿ ಬೇರೆ ಚಾನಲ್ ಕ್ರಿಯೇಟ್ ಮಾಡಿದ್ರೆ ಅದರಲ್ಲಾದರೂ ಅಂದರೆ ಇದು ಸ್ವಲ್ಪ ದಿನ ಓಲ್ಡ್ ಆಗುತ್ತೆ, ಆಮೇಲೆ ಒಂಚೂರು ಯಾವಾಗಾದರೂ ಒಂದು ವಿಡಿಯೋ ಒಂದು ಕೆ ಆ ಥರ ಹೋಗುತ್ತೆ ಅಷ್ಟೇ. ಹಂಗಾಗಿ ನನಗೂ ಇತ್ತು, ಮತ್ತು ನಂಗೆ ಸಜೆಷನ್ನು ಕೊಟ್ಟರು, ಬೇರೆ ಚಾನಲ್ ಮಾಡು ನೀನು, ಇದು ಬೇಡ, ಈ ಚಾನಲ್ ಯಾಕೋ ಅಷ್ಟು ನಿನಗೆ ಇದಾಗ್ತಾ ಇಲ್ಲ ಅಂತ. ಹಂಗಾಗಿ ನಾನು ನನ್ನ ಚಾನಲ್ ಏನು LK ಫ್ಯಾಷನ್ ಆ್ಯಂಡ್ ಬೊಟಿಕ್ ಇದೆ ಅದರಲ್ಲೇ ನಾನು ಇನ್ನು ಎಲ್ಲದೂ ಇನ್ಫಾರ್ಮೇಷನ್ ಕೊಡ್ತೀನಿ. ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನನ್ನ ವೀಡಿಯೋಸ್ಗಳು ನಿಮಗೆ ನೆಕ್ಸ್ಟ್ ಅದರಲ್ಲಿ ಏನು ಬರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಇದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ನ ಮಾಡಿ ವಿಡಿಯೋನ. ಅದರಲ್ಲಂತೂ ಇನ್ನು ನಾನು ನಾಳೆಯಿಂದ 365 ಡೇಸ್ ಚಾಲೆಂಜ್ ತೊಗೋತಾ ಇದ್ದೀನಿ. ಅದರಲ್ಲಿ ಅದು LK ಫ್ಯಾಷನ್ ಆ್ಯಂಡ್ ಬೊಟಿಕಲ್ಲಿ ಇದರಲ್ಲಿ 1 ಮಂತ್ ಚಾಲೆಂಜ್ ತೊಗೊಂಡಿದೆ. ಬಟ್ ಅದು ಏನಂದರೆ 24 ಡೇಸ್ನ ನಾನು ಕರೆಕ್ಟಾಗಿ ರೆಗ್ಯುಲರಾಗಿ ವಿಡಿಯೋ ಹಾಕ್ತೆ. ಬಟ್ ಆಮೇಲೆ ನಂಗೆ ಹಾಕೋಕ್ಕಾಗಿಲ್ಲ, ಅಂದರೆ ಸ್ವಲ್ಪ ಏನೋ ರೀಸನ್ಗಳು ಬಂದು ಹಿಂಗೆ ಕೆಲಸದ್ದು ಏನೋ ಹೊಸ್ದಾಗಿ ಏನೋ ಮಾಡ್ತಾಯಿದ್ದೋ ಅಂತ ಅದ್ರ ಕಡೆ ಸ್ವಲ್ಪ ಡೈವರ್ಟ್ ಆದೆ. ಹಂಗಾಗಿ ಇದು ನನಗೆ ನಾನೇ ಚಾಲೆಂಜ್ ಮಾಡ್ಕೊತಾ ಇದ್ದೀನಿ. ನೋಡೋಣ ಎಷ್ಟು ದಿನ ನನ್ನ ಕೈಲಾದಷ್ಟು, ನನ್ನ ಕೈಲಿ ಮೀರಿದಷ್ಟು ನಾನು ಇದರಲ್ಲಿ ವೀಡಿಯೋಸ್ಗಳನ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಎಂಬ್ರಾಯ್ಡ್ರಿ ಮೇಲೆ ಜಾಸ್ತಿ ಫೋಕಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಮತ್ತು ನನ್ನ ಮುಂದೆ ಇನ್ನೊಂದು ಹೊಸ ಪ್ಲ್ಯಾನ್ಗಳಿದ್ದಾವೆ, ಅವೆಲ್ಲನೂ ಎಕ್ಸಿಕ್ಯೂಟ್ ಮಾಡ್ತೀನಿ. ಮತ್ತು ಟೈಲರಿಂಗ್ ಕ್ಲಾಸ್ಗಳು ಅಂದರೆ ನಾನು ಆಫ್ಲೈನ್ ಆನ್ಲೈನ್ ಎರಡೂ ಕೂಡ ಮಾಡ್ತಾಯಿದ್ದೀನಿ. ಜಾಯಿನ್ ಆಗ್ಬೋದು. ಇದು ನಂಬರ್ನ ಕೂಡ ಡಿಸ್ಪ್ಲೇ ಮಾಡಿರ್ತೀನಿ ಇದ್ರ ಮೇಲೆ. ಇಲ್ಲಿ ಸ್ವಲ್ಪ ನೀವು ವಾಯ್ಸ್ ಅಂದರೆ ರೋಡ್ ಸೈಡ್ ಅಂಗಡಿ ಆಗಿರೋದ್ರಿಂದ ವಾಯ್ಸ್ ಕೇಳಿಸ್ತಾ ಇದೆ ಅಂದ್ಕೊತಾ ಇದ್ದೀನಿ. ನನಗೆ ಜಾಸ್ತಿ ಜೋರಾಗಿ ಮಾತಾಡೋಕ್ಕೆ ಆಗ್ತಾ ಇಲ್ಲ. ಹಂಗಾಗಿ ನಾನು ಇದರಲ್ಲಿ ಎಷ್ಟು ಇನ್ಫಾರ್ಮೇಷನ್ ಕೊಡೋಕ್ಕಾಗುತ್ತೆ ಇವತ್ತು ನಾನು ನೆಕ್ಸ್ಟು LK ಫ್ಯಾಷನ್ ಆ್ಯಂಡ್ ಬೊಟಿಕ್ ಬಗ್ಗೆ ಈ ವಿಡಿಯೋನಲ್ಲಿ ಎಲ್ಲ ಕೊಡ್ತೀನಿ. ಹಂಗಾಗಿ ನಾನು ಇದನ್ನು ಜಾಸ್ತಿ ಓಲ್ಡ್ ಮಾಡ್ತೀನಿ. ಇದರಲ್ಲಿ ಯಾವ್ದಾದ್ರು ರೇರಾಗಿ ಒಂದೊಂದು ವ್ಲಾಗ್ಸ್ ಆ ಥರ ಎಲ್ಲಾದರೂ ಹೋದರೆ, ಮತ್ತು ಏನಾದ್ರು ಕಂಟೆಂಟ್ ಇಟ್ಕೊಂಡೆ ವ್ಲಾಗ್ಸ್ ಮಾಡಬೇಕಲ್ವಾ, ಮತ್ತು ಯಾವುದು ಸುಮ್ಮನೆ ನಾವು ವ್ಲಾಗ್ಸ್ ಮಾಡ್ತೀವಿ ಅಂತ ವ್ಲಾಗ್ಸ್ ಮಾಡೋಕ್ಕಾಗಲ್ಲ ಅಲ್ವಾ. ಹಂಗಾಗಿ ನಾನು ನಾಳೆ ಒಂದು ಯಾವ ಥರ ನಾನು ಡಿಸೈನ್ ಮಾಡಿದ್ದೀನಿ, ಬ್ಲೌಸ್ಗಳು ನಾರ್ಮಲ್ ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಆ ಥರದ್ದೆಲ್ಲ ಒಂದು ಗೌನ್ ಸ್ಟಿಚ್ ಮಾಡಿದ್ದೀನಿ. ಅದು ಕೂಡ ನಾನು ನಾಳೆ LK ಫ್ಯಾಷನ್ ಆ್ಯಂಡ್ ಬೊಟಿಕ್ ವಿಡಿಯೋನ ನೀವು ನೋಡಿ ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನನಗೆ ಕೇಳ್ತೀನಿ. ಯಾಕೆ ಅಂದರೆ ನಾನು ಈ ಚಾನಲಲ್ಲಿ ನನಗೆ ಇವತ್ತೂ ಕೂಡ ನಾನು ಸಬ್ಸ್ಕ್ರೈಬ್ ಆಗಿರೋರಿಗಿಂತ ಅನ್ಸಬ್ಸ್ಕ್ರೈಬರ್ ಆಗಿರೋರೇ ಜಾಸ್ತಿ ನನ್ನ ಚಾನಲ್ನ ನೋಡ್ತಾ ಇರೋದು. ಆದಷ್ಟು ಈಗ ಅನ್ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇರೋರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ನ ಮಾಡಿ. ಒಂದು ಕಷ್ಟಪಟ್ಟು ಬೆಳೀತಾ ಇದ್ದೀವಿ ಅಂದರೆ ನಿಮ್ಮದ ಪ್ರೋತ್ಸಾಹ ನಾವು ಕೇಳ್ತಾ ಇದ್ದೀವಿ. ಹಂಗಾಗಿ ನಾನು ಎಷ್ಟ್ರದ್ದು ಅಮೌಂಟದ್ದು ಎಲ್ಲ ನಾಳೆ ಹೇಳ್ತೀನಿ. ನಾನು ಯಾವ್ಯಾವ ಡಿಸೈನ್ಗೆ ಎಷ್ಟೆಷ್ಟು ಅಮೌಂಟ್ ತೊಗೊಳ್ತೀನಿ, ಏನು ಎತ್ತ ಅಂತ ನಾಳೆ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ನಾಳೆನೂ ಅಷ್ಟೇ ನಾನು ಅಂದರೆ ವಿಡಿಯೋನೇ ಮಾಡಿ ಹಾಕ್ತೀನಿ. ಅದು ವಾಯ್ಸ್ ನೋಡಿ, ಸ್ವಲ್ಪ ವಾಯ್ಸ್ ವೆಹಿಕಲ್ ಸೌಂಡ್ ಮಾಡುವಾಗ ತುಂಬಾ ವಾಯ್ಸ್ ಕೇಳಿಸುತ್ತೆ. ನೋಡೋಣ, ಇದು ವಿಡಿಯೋ ಹಾಕ್ತೀನಿ. ಆದರೆ ನಾನು ನಾಳೆ ವಾಯ್ಸ್ ಓವರ್ ಕೊಟ್ಟು ನಾನು ನಿಮಗೆ ಏನಾದ್ರು ಇದರಲ್ಲಿ ಜಾಸ್ತಿ ಡಿಸ್ಟರ್ಬೆನ್ಸ್ ಅನಿಸಿದ್ರೆ ನಿಮಗೆ ಕಮೆಂಟ್ ಮಾಡಿ. ಮತ್ತು ಈಗ ಎಂಬ್ರಾಯ್ಡ್ರಿ ಆನ್ಲೈನ್ ಕ್ಲಾಸ್ ಬಗ್ಗೆ ಆಫ್ಲೈನ್ ಕ್ಲಾಸ್ ಆನ್ಲೈನ್ ಕ್ಲಾಸ್ ಬಗ್ಗೆ ಎಂಕ್ವೈರಿ ಇದ್ದರೆ ನಂಬರ್ನ ಡಿಸ್ಪ್ಲೇ ಮೇಲೆ ಕೊಡ್ತೀನಿ, ಡಿಸ್ಪ್ಲೇ ಮಾಡಿ. ನಿಮಗೆ ಅರ್ಥ ಆಗೋ ಥರ, ಯಾವ ರೀತಿ ಅರ್ಥ ಆಗೋ ಥರ 2 ಮೆಥಡ್ ನಾನು ಟೈಲರಿಂಗ್ದು ಹೇಳ್ತೀನಿ. ಅದರಲ್ಲಿ ನೀವು ಕಲಿಯೋದು ಯಾವ ಥರ ಇರುತ್ತೆ ಆ ಥರ ಕಲಿಬೋದು. ಮತ್ತು ಎಂಬ್ರಾಯ್ಡ್ರಿ ಕ್ಲಾಸು ನಾನು ನೀಟಾಗಿ ಕ್ಲಾಸ್ಗಳನ್ನ ಕೊಡ್ತೀನಿ, ಅದ್ರ ರೀತಿ ನೀವು ಫಾಲೋನ ಮಾಡ್ಕೊಳ್ಬೋದು. ನಾನು ಮಾಡೋದಿದ್ರೆ ಇನ್ನೂ ಸ್ವಲ್ಪ ದಿನ ಹಿಂದಿನ ದಿನವೇ ಮಾಡ್ಬೋದಿತ್ತು ಫ್ರೆಂಡ್ಸ್. ಈಗ ನಾನು ಯಾಕೆ ಅಂದರೆ ತುಂಬಾ ನಾನು ಟ್ರೈನಿಂಗು ವರ್ಕ್ ಎಲ್ಲ ಮಾಡಿ ಫಿನಿಶಿಂಗ್ ಚೆನ್ನಾಗಿರಬೇಕು. ನನಗೆ ಫಿನಿಶಿಂಗ್ ಬಂದರೆ ನಾನು ನಿಮಗೆ ಹೇಳ್ಕೊಡೋಕ್ಕೆ ಸಾಧ್ಯ ಅನ್ನೋ ಥರ ನಾನು ತುಂಬಾ ಹಾರ್ಡ್ ವರ್ಕ್ ಮಾಡಿ ಕಲ್ತಿರೋ ಅಂಥದ್ದು. ಹಂಗಾಗಿ ನಾನು ಆನ್ಲೈನ್ ಕ್ಲಾಸಲ್ಲೇ ಕಲ್ತಿದ್ದು. ಹಂಗಾಗಿ ಈ ಥರ ನಾವು
ಕಲ್ತಿರೋದಂಥ ಜರ್ನಿನ ನಾನು ಹೇಳ್ತಾ ಇದ್ದೀನಿ. ಮತ್ತು ಏನು ಗೊತ್ತಾ, ಇವಾಗ ಈ ವಿಡಿಯೋದಲ್ಲಿ ಅಷ್ಟು ನಾನು ಅವಾಗಲೇ ಹೇಳಿರೋ ಥರ ವ್ಯೂಸ್ ಅಷ್ಟು ಚೆನ್ನಾಗಿ ಹೋಗ್ತಾ ಇಲ್ಲ. ಹಂಗಾಗಿ ನಾನು ಈ ವಿಡಿಯೋ ಮಾಡೋ ಕಾರಣನೇ ನಾನು ನೆಕ್ಸ್ಟು ಈಗ ನಾನು LK ಫ್ಯಾಷನ್ ಆ್ಯಂಡ್ ಬೋಟಿಕಲ್ಲಿ ನಾನು ವಿಡಿಯೋ ಹಾಕೋದು ನಿಮಗೆಲ್ಲ ಗೊತ್ತಿರಲ್ಲ ಅಲ್ವಾ. ಹಂಗಾಗಿ ಆದಷ್ಟು LK ಫ್ಯಾಷನ್ ಆ್ಯಂಡ್ ಬೋಟಿಕಲ್ಲಿ ನಾನು ನಾಳೆ ಇದರಲ್ಲಿ ನಾನು ಕಮ್ಯುನಿಟಿ ಇದರಲ್ಲಿ ಅದರ ಲಿಂಕ್ ಕೂಡ ಹಾಕ್ತೀನಿ. ನೀವು ಎಲ್ಲರೂ ಅಷ್ಟೇ ನಾನು ಹೇಳಿರೋ ಥರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ, ಓಕೆನಾ. ನನಗೆ ತಿಳಿದಷ್ಟು ಇನ್ನು 365 ಚಾಲೆಂಜ್ನ ನಾನು ನಾಳೆ ತೊಗೊಳ್ತಾ ಇದ್ದೀನಿ. ನೋಡೋಣ, ಆದಷ್ಟು ಬೆಸ್ಟು. ನನಗೆ ಲಾಂಗ್ ವಿಡಿಯೋ, ಶಾರ್ಟ್ ವಿಡಿಯೋ ಯಾವುದಂತ ಇಲ್ಲ ಫ್ರೆಂಡ್ಸ್. ಒಂದು 4 ನಿಮಿಷದಿಂದ ನನಗೆ ಎಷ್ಟು ಆಗುತ್ತೋ ಅಷ್ಟು ನಿಮಿಷದವರೆಗೂ ನನಗೆ ಏನಾದರೂ ಒಂದು ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ನಿಮಗೆ ಯಾವ ಥರ ಇನ್ಫಾರ್ಮೇಷನ್ ಬೇಕು ಅನ್ನೋದು ಕೂಡ ನೀವು ಬೇಕಾದರೆ ಕಮೆಂಟ್ ಮಾಡಿ ತಿಳಿಸ್ಬೋದು ಆ ಚಾನಲಲ್ಲಿ. ಆದಷ್ಟು ಇದರಲ್ಲಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸುಮಾ ಆಲ್ ಇನ್ ಒನ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. LK ಫ್ಯಾಷನ್ ಆ್ಯಂಡ್ ಬೋಟಿಕನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ನಾನು ಇದರಲ್ಲಿ ವ್ಲಾಗ್ಸ್ನ ಹಾಕೋಕ್ಕೆ ಟ್ರೈನ ಮಾಡ್ತೀನಿ. ನೋಡೋಣ ಹೆಂಗೆ ಹೋಗುತ್ತೆ ಏನಂತ. ಎರಡೂ ಅಂಗಡಿ ಮ್ಯಾನೇಜ್ ಮಾಡಿಕೊಂಡು, ಮನೆ ಮ್ಯಾನೇಜ್ ಮಾಡಿಕೊಂಡು, ಮತ್ತು ಆ ಚಾನಲ್ ಮ್ಯಾನೇಜ್ ಮಾಡ್ಕೊಂಡು ಈ ಚಾನಲ್ ಮ್ಯಾನೇಜ್ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ಬೋದು. ನೋಡೋಣ, ಆದಷ್ಟು ಇದರಲ್ಲಿ ವಾರದಲ್ಲಿ ಒಂದು 2-3 ವೀಡಿಯೋಸ್ನ ಹಾಕ್ತೀನಿ ಸುಮಾ ಆಲ್ ಇನ್ ಒನ್ ಕನ್ನಡದಲ್ಲಿ. ಅದರಲ್ಲಿ ಕಂಟಿನ್ಯೂ ಆಗಿ ಡೈಲಿ ನಾನು ಒಂದು ಟೈಮ್ನ ಪಿಕಪ್ ಮಾಡ್ಕೋತೀನಿ. ನೋಡಿ, ಇದು ಯಾವುದು ಅಂತ ನಾನೇ ಚೂಸ್ ಮಾಡಿಲ್ಲ ಟೈಮು, ಯಾವ ಟೈಮಿಗೆ ಆಗುತ್ತೆ ಅಂತ. ಆ ಟೈಮಿಗೆ ನಾನು ನಿಮಗೆ ವೀಡಿಯೋನ ಹಾಕೋಕ್ಕೆ ಟ್ರೈನ ಮಾಡ್ತೀನಿ. ಇಷ್ಟನ್ನ ಇನ್ಫಾರ್ಮೇಷನ್ ಹೇಳಬೇಕಿತ್ತು, ನಾನು ನಿಮಗೆ ಹೇಳಿದ್ದೀನಿ. ಆದಷ್ಟು ನೀವು ಆ ಚಾನಲ್ಗೂ ಸಪೋರ್ಟ್ ಮಾಡಿ, LK ಫ್ಯಾಷನ್ ಬೋಟಿಗೂ ಈ ಚಾನಲ್ಗೂ ಸಪೋರ್ಟ್ನ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಮತ್ತು ನಾಳೆ ಆ ವಿಡಿಯೋನಲ್ಲಿ ಅಂದರೆ ಆ ಚಾನಲ್ ವಿಡಿಯೋನಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.